ಪ್ರಿಯಕರನೇ ಪ್ರಿಯತಮಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ನಡೆದಿದೆ. ಬೆಂಗಳೂರಿನ ಪೂರ್ಣಪ್ರಜ್ಞಾ ಲೇಔಟ್ನಲ್ಲಿ ಘಟನೆ ನಡೆದಿದೆ. 36 ವರ್ಷದ ಹರಿಣಿ ಕೊಲೆಯಾದ ಮಹಿಳೆ, ಹರಿಣಿ ಕೊಲೆ ಮಾಡಿರೋದು ಟೆಕ್ಕಿ ಯಶಸ್ಸನ್ನು ಮಾಹಿತಿ ಲಭ್ಯವಾಗ್ತಾ ಇದೆ. ಪೂರ್ಣಪ್ರಜ್ಞಾ ಲೇಔಟ್ನ ಖಾಸಗಿ ರೂಮ್ನಲ್ಲಿ ಕೊಲೆ ನಡೆದಿದೆ. ಚಾಕುವಿನಿಂದ ಇರಿದು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಕಳೆದ 2 ದಿನಗಳ ಹಿಂದೆ ಅಂದರೆ ಶುಕ್ರವಾರ ನಡೆದಿರುವ ಘಟನೆ ಇದು ತಡವಾಗಿ ಬೆಳಕಿಗೆ ಬಂದಿದೆ. ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಬರ್ಬರವಾಗಿ ಹತ್ಯೆ ನಡೆದಿದೆ, ಅನೈತಿಕ ಸಂಬಂಧದ ಶಂಕೆ ಕಾರಣ ಇರಬಹುದು ಅನ್ನೋ ಮಾಹಿತಿ ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಸ್ಮಿತಾ, ಕಳೆದ 2 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಈಗ ಬೆಳಕಿಗೆ ಬಂದಿದೆ. ಅಂದ್ರೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಬ್ರಹ್ಮಣ್ಯಪುರ ಪೊಲೀಸರು ತನಿಖೆ ನಡೆಸಿ ಈಗಾಗಲೇ ಆರೋಪಿಯನ್ನ ಬಂಧಿಸುವಂತ ಕೆಲಸವನ್ನ ಮಾಡಲಾಗಿದೆ. ಇಬ್ಬರ ಮಧ್ಯೆ ಕೂಡ ಒಂದಷ್ಟು ಸಂಪರ್ಕ ಇತ್ತು ಅನ್ನುವಂಥದ್ದು ಗೊತ್ತಾಗಿದೆ. ವಿಚಾರ ಏನಂತಂದ್ರೆ, ಈ ಆರೋಪಿ ಯಶಸ್ ಏನಿದ್ದಾನೆ, ಈತ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾನೆ. ಈತ ಕಳೆದ ಬಾರಿ ಕೆಂಗೇರಿ ಬಳಿ ಇರುವಂತಹ ಒಂದು ಜಾತ್ರೆಗೆ ಹೋಗಿರ್ತಾನೆ. ಜಾತ್ರೆಗೆ ಹೋದಂತ ಸಂದರ್ಭದಲ್ಲಿ ಆ ಮಹಿಳೆಗೂ ಕೂಡ, ಅಂದ್ರೆ ಕೊಲೆಯಾಗಿರುವಂತಹ ಮಹಿಳೆ ಹರಿಣಿ ಇದ್ದಾಳೆ, ಆಕೆಗೂ ಮತ್ತೆ ಆರೋಪಿತ ಯಶಸ್ ಇಬ್ರಿಗೂ ಕೂಡ ಪರಿಚಯ ಆಗಿರುತ್ತೆ. ಪರಿಚಯ ಆದ್ಮೇಲೆ ಇಬ್ರು ಕೂಡ ಸಾಕಷ್ಟು ತಿಂಗಳ ಕಾಲ ಸಾಕಷ್ಟು ಸಂಪರ್ಕದಲ್ಲಿ ಇರ್ತಾರೆ. ಚಾಟಿಂಗ್ ಆಗುತ್ತೆ, ಇಬ್ಬರ ಮಧ್ಯೆ ಒಂದಷ್ಟು ಸಂಪರ್ಕ ಬೀಳುತ್ತೆ. ಯಾವ ಲೆವೆಲ್ಗೆ ಸಂಪರ್ಕ ಅಂದ್ರೆ, ಇವರಿಬ್ಬರ ಮಧ್ಯೆ ದೈಹಿಕ ಸಂಪರ್ಕ ಆಗುವಷ್ಟು ಕೂಡ ಇವರಿಬ್ರು ಕ್ಲೋಸ್ ಆಗಿರ್ತಾರೆ. ಕ್ಲೋಸ್ ಆದಂತ ಸಂದರ್ಭದಲ್ಲಿ ಇತ್ತೀಚೆಗೆ ಆಕೆ ಅಂದ್ರೆ ಮಹಿಳೆ ಏನಿದೆ, ಆಕೆ ಗಂಡನಿಗೆ ದಾಸೇಗೌಡನಿಗೆ ವಿಚಾರ ಗೊತ್ತಾಗಿರುತ್ತೆ. ಗೊತ್ತಾದಂತ ಸಂದರ್ಭದಲ್ಲಿ ಗಂಡ ಹೆಂಡತಿ ಮಧ್ಯೆ ಸಾಕಷ್ಟು ಜಗಳ ಆಗಿರುತ್ತೆ. ಜಗಳ ಆದ್ಮೇಲೆ ಹರಿಣಿಯನ್ನ ಒಂದಷ್ಟು ದಿನಗಳ ಕಾಲ ಈತ ಮನೆಯಲ್ಲೇ ಕೂಡ ಹಾಕೋದಾಗಿರ್ಬೋದು, ಆಕೆಯ ಮೊಬೈಲ್ ಅನ್ನ ಇಸ್ಕೊಳ್ಳೋದಾಗಿರ್ಬೋದು, ಇವೆಲ್ಲ ವಿಚಾರ ಮಾಡ್ತಾರೆ. ಗಂಡ ಹೆಂಡತಿ ಮಧ್ಯೆ ಸಾಕಷ್ಟು ಜಗಳ ಆಗಿರುತ್ತೆ ಯಶಸ್ವಿ ವಿಚಾರವಾಗಿ. ಯಾಕೆ ಆತನ ಬಳಿ ಮಾತಾಡ್ತೀಯಾ, ಯಾಕೆ ಆತನ ಬಳಿ ಹೋಗಿರ್ತೀಯಾ ಅಂತ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆಯ ಪತಿ ಸಾಕಷ್ಟು ಜಗಳ ಮಾಡಿರ್ತಾನೆ. ಜಗಳ ಆದಂತ ಸಂದರ್ಭದಲ್ಲಿ ಕೊನೆಯದಾಗಿ ಗಂಡ ಹೆಂಡತಿ ಇಬ್ರು ಕೂಡ ಮಾತುಕತೆಗೆ ಬಂದಿರ್ತಾರೆ. ಅದಾದ್ಮೇಲೂ ಕೂಡ ಆ ಒಂದು ವಿಚಾರವನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಇನ್ಮೇಲೆ ಆತನ ವಿಚಾರಕ್ಕೆ ಅಂದ್ರೆ ಯಶಸ್ವಿ ವಿಚಾರಕ್ಕೆ ಹೋಗ್ಬೇಡ ಅಂತೇಳಿ ಹರಿಣಿಗೆ ಆತ ಬುದ್ಧಿವಾದ ಹೇಳಿ ನಂತರ ಇಬ್ರು ಕೂಡ ಸರಿ ಹೋಗಿರ್ತಾರೆ. ಅದಾದ್ಮೇಲೆ ಮೊನ್ನೆ ಅಂದ್ರೆ ಕಳೆದ 2 ದಿನಗಳ ಮುಂಚೆ ಹರಿಣಿ ಯಶಸ್ಗೆ ಕರೆ ಮಾಡಿ ಕೊನೆಯದಾಗಿ ಮೀಟ್ ಮಾಡೋದಕ್ಕೆ ಅಂತೇಳಿ ಕರೆದಿರ್ತಾಳೆ. ಖಾಸಗಿ ಹೋಟೆಲ್ ಒಂದಕ್ಕೆ ಇಬ್ರು ಕೂಡ ಹೋಗಿ ಮೀಟ್ ಆಗ್ತಾರೆ. ಕೊನೆಯ ಬಾರಿ ಕೂಡ ಮಾತುಕತೆಯಾಗಿ ಅವರಿಬ್ರು ಕೂಡ ಅವತ್ತು ಕೂಡ ಲೈಂಗಿಕ ಸಂಪರ್ಕ ಮಾಡ್ತಾರೆ ಅನ್ನುವಂಥದ್ದು ತನಿಖೆ ವೇಳೆ ಗೊತ್ತಾಗಿದೆ. ಈ ವೇಳೆ ಯಶಸ್ಗೆ ಒಂದಷ್ಟು ವಿಚಾರವನ್ನ ಆಕೆ ಹರಿಣಿ ಹೇಳ್ತಾಳೆ. ಅಂದ್ರೆ ನನ್ನ ಮನೇಲಿ ಈಗಾಗಲೇ ಗಂಡನಿಗೆ ಗೊತ್ತಾಗಿದೆ, ಮನೇಲಿ ಜಗಳ ಆಗಿದೆ, ಆತ ಇಷ್ಟೆಲ್ಲ ಆದ್ರೂ ಕೂಡ ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾನೆ. ಹೀಗಾಗಿ ಇದೇ ನಮ್ಮ ಲಾಸ್ಟ್ ಕೊನೆ. ನೈತಿಕ ಸಂಬಂಧದ ಹಿನ್ನೆಲೆಯಲ್ಲಿ ಪ್ರಿಯಕರನೇ ಪ್ರಿಯತಮಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ನಡೆದಿದೆ. ಬೆಂಗಳೂರಿನ ಪೂರ್ಣಪ್ರಜ್ಞಾ ಲೇಔಟ್ನಲ್ಲಿ ಘಟನೆ ನಡೆದಿದೆ. 36 ವರ್ಷದ ಹರಿಣಿ ಕೊಲೆಯಾದ ಮಹಿಳೆ, ಹರಿಣಿ ಕೊಲೆ ಮಾಡಿರೋದು ಟೆಕ್ಕಿ ಯಶಸ್ಸನ್ನು ಮಾಹಿತಿ ಲಭ್ಯವಾಗ್ತಾ ಇದೆ. ಪೂರ್ಣಪ್ರಜ್ಞಾ ಲೇಔಟ್ನ ಖಾಸಗಿ ರೂಮ್ನಲ್ಲಿ ಕೊಲೆ ನಡೆದಿದೆ. ಚಾಕುವಿನಿಂದ ಇರಿದು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಕಳೆದ 2 ದಿನಗಳ ಹಿಂದೆ ಅಂದರೆ ಶುಕ್ರವಾರ ನಡೆದಿರುವ ಘಟನೆ ಇದು ತಡವಾಗಿ ಬೆಳಕಿಗೆ ಬಂದಿದೆ. ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಬರ್ಬರವಾಗಿ ಹತ್ಯೆ ನಡೆದಿದೆ, ಅನೈತಿಕ ಸಂಬಂಧದ ಶಂಕೆ ಕಾರಣ ಇರಬಹುದು ಅನ್ನೋ ಮಾಹಿತಿ ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಸ್ಮಿತಾ, ಕಳೆದ 2 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಈಗ ಬೆಳಕಿಗೆ ಬಂದಿದೆ. ಅಂದ್ರೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಬ್ರಹ್ಮಣ್ಯಪುರ ಪೊಲೀಸರು ತನಿಖೆ ನಡೆಸಿ ಈಗಾಗಲೇ ಆರೋಪಿಯನ್ನ ಬಂಧಿಸುವಂತ ಕೆಲಸವನ್ನ ಮಾಡಲಾಗಿದೆ. ಇಬ್ಬರ ಮಧ್ಯೆ ಕೂಡ ಒಂದಷ್ಟು ಸಂಪರ್ಕ ಇತ್ತು ಅನ್ನುವಂಥದ್ದು ಗೊತ್ತಾಗಿದೆ. ವಿಚಾರ ಏನಂತಂದ್ರೆ, ಈ ಆರೋಪಿ ಯಶಸ್ ಏನಿದ್ದಾನೆ, ಈತ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾನೆ. ಈತ ಕಳೆದ ಬಾರಿ ಕೆಂಗೇರಿ ಬಳಿ ಇರುವಂತಹ ಒಂದು ಜಾತ್ರೆಗೆ ಹೋಗಿರ್ತಾನೆ. ಜಾತ್ರೆಗೆ ಹೋದಂತ ಸಂದರ್ಭದಲ್ಲಿ ಆ ಮಹಿಳೆಗೂ ಕೂಡ, ಅಂದ್ರೆ ಕೊಲೆಯಾಗಿರುವಂತಹ ಮಹಿಳೆ ಹರಿಣಿ ಇದ್ದಾಳೆ, ಆಕೆಗೂ ಮತ್ತೆ ಆರೋಪಿತ ಯಶಸ್ ಇಬ್ರಿಗೂ ಕೂಡ ಪರಿಚಯ ಆಗಿರುತ್ತೆ. ಪರಿಚಯ ಆದ್ಮೇಲೆ ಇಬ್ರು ಕೂಡ ಸಾಕಷ್ಟು ತಿಂಗಳ ಕಾಲ ಸಾಕಷ್ಟು ಸಂಪರ್ಕದಲ್ಲಿ ಇರ್ತಾರೆ. ಚಾಟಿಂಗ್ ಆಗುತ್ತೆ, ಇಬ್ಬರ ಮಧ್ಯೆ ಒಂದಷ್ಟು ಸಂಪರ್ಕ ಬೀಳುತ್ತೆ. ಯಾವ ಲೆವೆಲ್ಗೆ ಸಂಪರ್ಕ ಅಂದ್ರೆ, ಇವರಿಬ್ಬರ ಮಧ್ಯೆ ದೈಹಿಕ ಸಂಪರ್ಕ ಆಗುವಷ್ಟು ಕೂಡ ಇವರಿಬ್ರು ಕ್ಲೋಸ್ ಆಗಿರ್ತಾರೆ. ಕ್ಲೋಸ್ ಆದಂತ ಸಂದರ್ಭದಲ್ಲಿ ಇತ್ತೀಚೆಗೆ ಆಕೆ ಅಂದ್ರೆ ಮಹಿಳೆ ಏನಿದೆ, ಆಕೆ ಗಂಡನಿಗೆ
ದಾಸೇಗೌಡನಿಗೆ ವಿಚಾರ ಗೊತ್ತಾಗಿರುತ್ತೆ. ಗೊತ್ತಾದಂತ ಸಂದರ್ಭದಲ್ಲಿ ಗಂಡ ಹೆಂಡತಿ ಮಧ್ಯೆ ಸಾಕಷ್ಟು ಜಗಳ ಆಗಿರುತ್ತೆ. ಜಗಳ ಆದ್ಮೇಲೆ ಹರಿಣಿಯನ್ನ ಒಂದಷ್ಟು ದಿನಗಳ ಕಾಲ ಈತ ಮನೆಯಲ್ಲೇ ಕೂಡ ಹಾಕೋದಾಗಿರ್ಬೋದು, ಆಕೆಯ ಮೊಬೈಲ್ ಅನ್ನ ಇಸ್ಕೊಳ್ಳೋದಾಗಿರ್ಬೋದು, ಇವೆಲ್ಲ ವಿಚಾರ ಮಾಡ್ತಾರೆ. ಗಂಡ ಹೆಂಡತಿ ಮಧ್ಯೆ ಸಾಕಷ್ಟು ಜಗಳ ಆಗಿರುತ್ತೆ ಯಶಸ್ವಿ ವಿಚಾರವಾಗಿ. ಯಾಕೆ ಆತನ ಬಳಿ ಮಾತಾಡ್ತೀಯಾ, ಯಾಕೆ ಆತನ ಬಳಿ ಹೋಗಿರ್ತೀಯಾ ಅಂತ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆಯ ಪತಿ ಸಾಕಷ್ಟು ಜಗಳ ಮಾಡಿರ್ತಾನೆ. ಜಗಳ ಆದಂತ ಸಂದರ್ಭದಲ್ಲಿ ಕೊನೆಯದಾಗಿ ಗಂಡ ಹೆಂಡತಿ ಇಬ್ರು ಕೂಡ ಮಾತುಕತೆಗೆ ಬಂದಿರ್ತಾರೆ. ಅದಾದ್ಮೇಲೂ ಕೂಡ ಆ ಒಂದು ವಿಚಾರವನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಇನ್ಮೇಲೆ ಆತನ ವಿಚಾರಕ್ಕೆ ಅಂದ್ರೆ ಯಶಸ್ವಿ ವಿಚಾರಕ್ಕೆ ಹೋಗ್ಬೇಡ ಅಂತೇಳಿ ಹರಿಣಿಗೆ ಆತ ಬುದ್ಧಿವಾದ ಹೇಳಿ ನಂತರ ಇಬ್ರು ಕೂಡ ಸರಿ ಹೋಗಿರ್ತಾರೆ. ಅದಾದ್ಮೇಲೆ ಮೊನ್ನೆ ಅಂದ್ರೆ ಕಳೆದ 2 ದಿನಗಳ ಮುಂಚೆ ಹರಿಣಿ ಯಶಸ್ಗೆ ಕರೆ ಮಾಡಿ ಕೊನೆಯದಾಗಿ ಮೀಟ್ ಮಾಡೋದಕ್ಕೆ ಅಂತೇಳಿ ಕರೆದಿರ್ತಾಳೆ. ಖಾಸಗಿ ಹೋಟೆಲ್ ಒಂದಕ್ಕೆ ಇಬ್ರು ಕೂಡ ಹೋಗಿ ಮೀಟ್ ಆಗ್ತಾರೆ. ಕೊನೆಯ ಬಾರಿ ಕೂಡ ಮಾತುಕತೆಯಾಗಿ ಅವರಿಬ್ರು ಕೂಡ ಅವತ್ತು ಕೂಡ ಲೈಂಗಿಕ ಸಂಪರ್ಕ ಮಾಡ್ತಾರೆ ಅನ್ನುವಂಥದ್ದು ತನಿಖೆ ವೇಳೆ ಗೊತ್ತಾಗಿದೆ. ಈ ವೇಳೆ ಯಶಸ್ಗೆ ಒಂದಷ್ಟು ವಿಚಾರವನ್ನ ಆಕೆ ಹರಿಣಿ ಹೇಳ್ತಾಳೆ. ಅಂದ್ರೆ ನನ್ನ ಮನೇಲಿ ಈಗಾಗಲೇ ಗಂಡನಿಗೆ ಗೊತ್ತಾಗಿದೆ, ಮನೇಲಿ ಜಗಳ ಆಗಿದೆ, ಆತ ಇಷ್ಟೆಲ್ಲ ಆದ್ರೂ ಕೂಡ ನನ್ನನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾನೆ. ಹೀಗಾಗಿ ಇದೇ ನಮ್ಮ ಲಾಸ್ಟ್ ಕೊನೆ. ನೈತಿಕ ಸಂಬಂಧದ ಹಿನ್ನೆಲೆಯಲ್ಲಿ ಪ್ರಿಯಕರನೇ ಪ್ರಿಯತಮಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ನಡೆದಿದೆ. ಬೆಂಗಳೂರಿನ ಪೂರ್ಣಪ್ರಜ್ಞಾ ಲೇಔಟ್ನಲ್ಲಿ ಘಟನೆ ನಡೆದಿದೆ. 36 ವರ್ಷದ ಹರಿಣಿ ಕೊಲೆಯಾದ ಮಹಿಳೆ. ಹರಿಣಿ ಕೊಲೆ ಮಾಡಿರೋದು ಟೆಕ್ಕಿ ಯಶಸ್ಸನ್ನು ಮಾಹಿತಿ ಲಭ್ಯವಾಗ್ತಾ ಇದೆ. ಪೂರ್ಣಪ್ರಜ್ಞಾ ಲೇಔಟ್ನ ಖಾಸಗಿ ರೂಮ್ನಲ್ಲಿ ಕೊಲೆ ನಡೆದಿದೆ. ಚಾಕುವಿನಿಂದ ಇರಿದು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಕಳೆದ 2 ದಿನಗಳ ಹಿಂದೆ ಅಂದರೆ ಶುಕ್ರವಾರ ನಡೆದಿರುವ ಘಟನೆ ಇದು ತಡವಾಗಿ ಬೆಳಕಿಗೆ ಬಂದಿದೆ. ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಬರ್ಬರವಾಗಿ ಹತ್ಯೆ ನಡೆದಿದೆ, ಅನೈತಿಕ ಸಂಬಂಧದ ಶಂಕೆ ಕಾರಣ ಇರಬಹುದು ಅನ್ನೋ ಮಾಹಿತಿ ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಸ್ಮಿತಾ, ಕಳೆದ 2 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಈಗ ಬೆಳಕಿಗೆ ಬಂದಿದೆ. ಅಂದ್ರೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಬ್ರಹ್ಮಣ್ಯಪುರ ಪೊಲೀಸರು ತನಿಖೆ ನಡೆಸಿ ಈಗಾಗಲೇ ಆರೋಪಿಯನ್ನ ಬಂಧಿಸುವಂತ ಕೆಲಸವನ್ನು ಮಾಡಲಾಗಿದೆ. ಇಬ್ಬರ ಮಧ್ಯೆ ಕೂಡ ಒಂದಷ್ಟು ಸಂಪರ್ಕ ಇತ್ತು ಅನ್ನುವಂಥದ್ದು ಗೊತ್ತಾಗಿದೆ. ವಿಚಾರ ಏನಂತಂದ್ರೆ ಈ ಆರೋಪಿ ಯಶಸ್ ಏನಿದ್ದಾನೆ, ಈತ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾನೆ. ಈತ ಕಳೆದ ಬಾರಿ ಕೆಂಗೇರಿ ಬಳಿ ಇರುವಂತಹ ಒಂದು ಜಾತ್ರೆಗೆ ಹೋಗಿರ್ತಾನೆ. ಜಾತ್ರೆಗೆ ಹೋದಂತ ಸಂದರ್ಭದಲ್ಲಿ ಆ ಮಹಿಳೆಗೂ ಕೂಡ ಅಂದ್ರೆ ಕೊಲೆಯಾಗಿರುವಂತಹ ಮಹಿಳೆ ಹರಿಣಿ ಇದ್ದಾಳೆ, ಆಕೆಗೂ ಮತ್ತೆ ಆರೋಪಿತ ಯಶಸ್ ಇಬ್ರಿಗೂ ಕೂಡ ಪರಿಚಯ ಆಗಿರುತ್ತೆ. ಪರಿಚಯ ಆದ್ಮೇಲೆ ಇಬ್ರು ಕೂಡ ಸಾಕಷ್ಟು ತಿಂಗಳ ಕಾಲ ಸಾಕಷ್ಟು ಸಂಪರ್ಕದಲ್ಲಿ ಇರ್ತಾರೆ. ಚಾಟಿಂಗ್ ಆಗುತ್ತೆ, ಇಬ್ಬರ ಮಧ್ಯೆ ಒಂದಷ್ಟು ಸಂಪರ್ಕ ಬೀಳುತ್ತೆ. ಯಾವ ಲೆವೆಲ್ಗೆ ಸಂಪರ್ಕ ಅಂದ್ರೆ ಇವರಿಬ್ಬರ ಮಧ್ಯೆ ದೈಹಿಕ ಸಂಪರ್ಕ ಆಗುವಷ್ಟು ಕೂಡ ಇವರಿಬ್ರು ಕ್ಲೋಸ್ ಆಗಿರ್ತಾರೆ. ಕ್ಲೋಸ್ ಆದಂತ ಸಂದರ್ಭದಲ್ಲಿ ಇತ್ತೀಚೆಗೆ ಆಕೆ ಅಂದ್ರೆ ಮಹಿಳೆ ಏನಿದೆ ಆಕೆ ಗಂಡನಿಗೆ ದಾಸೇಗೌಡನಿಗೆ ವಿಚಾರ ಗೊತ್ತಾಗಿರುತ್ತೆ. ಗೊತ್ತಾದಂತ ಸಂದರ್ಭದಲ್ಲಿ ಗಂಡ ಹೆಂಡತಿ ಮಧ್ಯೆ ಸಾಕಷ್ಟು ಜಗಳ ಆಗಿರುತ್ತೆ. ಜಗಳ ಆದ್ಮೇಲೆ ಹರಿಣಿಯನ್ನ ಒಂದಷ್ಟು ದಿನಗಳ ಕಾಲ ಈತ ಮನೆಯಲ್ಲೇ ಕೂಡ ಹಾಕೋದಾಗಿರ್ಬೋದು, ಆಕೆಯ ಮೊಬೈಲ್ ಅನ್ನ ಇಸ್ಕೊಳ್ಳೋದಾಗಿರ್ಬೋದು, ಇವೆಲ್ಲ ವಿಚಾರ ಮಾಡ್ತಾರೆ. ಗಂಡ ಹೆಂಡತಿ ಮಧ್ಯೆ ಸಾಕಷ್ಟು ಜಗಳ ಆಗಿರುತ್ತೆ ಯಶಸ್ವಿ ವಿಚಾರವಾಗಿ. ಯಾಕೆ ಆತನ ಬಳಿ ಮಾತಾಡ್ತೀಯಾ, ಯಾಕೆ ಆತನ ಬಳಿ ಹೋಗಿರ್ತೀಯಾ ಅಂತ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆಯ ಪತಿ ಸಾಕಷ್ಟು ಜಗಳ ಮಾಡಿರ್ತಾನೆ. ಜಗಳ ಆದಂತ ಸಂದರ್ಭದಲ್ಲಿ ಕೊನೆಯದಾಗಿ ಗಂಡ ಹೆಂಡತಿ ಇಬ್ರು ಕೂಡ ಮಾತುಕತೆಗೆ ಬಂದಿರ್ತಾರೆ. ಅದಾದ್ಮೇಲೂ ಕೂಡ ಆ ಒಂದು ವಿಚಾರವನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಇನ್ಮೇಲೆ ಆತನ ವಿಚಾರಕ್ಕೆ ಅಂದ್ರೆ ಯಶಸ್ವಿ ವಿಚಾರಕ್ಕೆ ಹೋಗ್ಬೇಡ ಅಂತೇಳಿ ಹರಿಣಿಗೆ ಆತ ಬುದ್ಧಿವಾದ ಹೇಳಿ ನಂತರ ಇಬ್ರು ಕೂಡ ಸರಿ ಹೋಗಿರ್ತಾರೆ. ಅದಾದ್ಮೇಲೆ ಮೊನ್ನೆ